ಅದು 80ರ ದಶಕ. ಕಲಬುರಗಿ ಆಗಿನ್ನು ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಸಮಯ. ಹಿಂದುಳಿದ ಪ್ರದೇಶ ಎಂಬ ಹಣೆಪಟ್ಟಿಯನ್ನು ಅಳಿಸಿ ಹಾಕಲು ಬಡಿದಾಡುತ್ತಿದ್ದ ದಿನಗಳವು. ಒಂದೆಡೆ ಹಳ್ಳಿಗೂ ಬೆಸೆಯುವ ರಸ್ತೆಗಳ ಕಾಮಗಾರಿಕೆ ನಡೀತಾ ಇತ್ತು. ಮತ್ತೊಂದೆಡೆ ಉನ್ನತ ಮಟ್ಟದ ಶಿಕ್ಷಣ ಸಂಸ್ಥೆಗಳು ಬೆಳೀತಾ ಇತ್ತು. ಜೊತೆಗೆ ಸಣ್ಣ ಹಾಗೂ ದೊಡ್ಡ ಕೈಗಾರಿಕೆಗಳು ಸಹ ತಮ್ಮ ಕ್ಷೇತ್ರಗಳಲ್ಲಿ ಬೆಳೀತಾ ಇದ್ವು. ಹೊಸ ಯುಗದೆಡೆಗಿನ ಈ ಪಯಣಕ್ಕೆ ಆ ಕಾಲಘಟ್ಟ ಹೊಸ್ತಿಲಾಗಿತ್ತು. ಅದು ನವೆಂಬರ್ 28, 1985. ಕಲಬುರಗಿಯ ಮೆಚ್ಚಿನ ಜನನಾಯಕರು ಹಾಗೂ ಅಂದಿನ ಶಾಸಕರಾಗಿರ್ತಕ್ಕಂತಹ ಶ್ರೀ ಚಂದ್ರಶೇಖರ್ ಪಾಟೀಲ್ ರೇವೂರ್ ಹಾಗೂ ಶ್ರೀಮತಿ ಅರುಣಾ ಸಿ ಪಾಟೀಲ್ ರೇವೂರ್ ಅವರ ತೃತೀಯ ಪುತ್ರನಾಗಿ ಜನಿಸ್ತಾರೆ ಡಾಕ್ಟರ್ ಅಲೋಕ್ ಸಿ ಪಾಟೀಲ್. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ನಗರದ ಸೆಂಟ್ ಜೋಸೆಫ್ ಕಾನ್ವೆಂಟ್ ಸ್ಕೂಲ್ನಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಬೆಂಗಳೂರಿನ ಬಿಷಪ್ ಕಾಟನ್ ಹೈಸ್ಕೂಲ್ನಲ್ಲಿ ಮುಗಿಸ್ತಾರೆ. ಮುಂದೆ ಪದವಿ ಪೂರ್ವ ಶಿಕ್ಷಣವನ್ನು ನಗರದ SPR ಸಂಸ್ಥೆಯಲ್ಲಿ ಮುಗಿಸ್ತಾರೆ. 2003ರಲ್ಲಿ ಕಲಬುರಗಿ ನಗರದ ಪ್ರತಿಷ್ಠಿತ MRMC ಕಾಲೇಜ್ನಲ್ಲಿ ಇವರು MBBS ಸೇರ್ಕೋತಾರೆ. ಇವರು MBBS ಫೈನಲ್ ಇಯರ್ ಓದುವಾಗ ಜೀವನ ಮತ್ತೊಂದು ತಿರುವನ್ನ ಪಡೆದುಕೊಳ್ಳುತ್ತೆ. ಅದೊಂದು ಕೆಟ್ಟಗಳಿಗೆ. ಅವರ ತಂದೆಯವರು ಅಪಘಾತಕ್ಕೀಡಾಗ್ತಾರೆ ಹಾಗೂ ಈ ಅಪಘಾತದಲ್ಲಿ ಅವರ ಮೊಳಕಾಲಿಗೆ ಪೆಟ್ಟಾಗಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಗುತ್ತದೆ. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ತೋರಿಸಿ ಶಸ್ತ್ರಚಿಕಿತ್ಸೆಯ ನಂತರವೂ ಸಹ ಅವರ ನೋವು ವಾಸಿಯಾಗುವುದಿಲ್ಲ. ಆ ನೋವನ್ನು ಸರಿಪಡಿಸಲು ಅದೆಷ್ಟು ವೈದ್ಯರುಗಳನ್ನು ಹಾಗೂ ಆಸ್ಪತ್ರೆಗಳನ್ನು ಇವರು ಸಂದರ್ಶಿಸಬೇಕಾಗುತ್ತದೆ. ಸೊಲಾಪುರ್ ಸೇರಿದಂತೆ ಇತರ ನಗರಗಳಿಗೂ ಸಹ ಇವರು ತೆರಳಿ ಬರ್ತಾರೆ. ಆದರೂ ಎಲ್ಲಿಯೂ ಸಹ ಚಿಕಿತ್ಸೆ ಫಲಕಾರಿಯಾಗುವುದಿಲ್ಲ ಹಾಗೂ ಈ ನೋವಿನ ಬಗ್ಗೆ ಸರಿಯಾದ ಮಾಹಿತಿಯನ್ನು ಸಹ ಯಾರೂ ಕೊಡುವುದಿಲ್ಲ. ಈ ಘಟನೆ ಅವರ ಮನಸ್ಸಿನ ಮೇಲೆ ಅತೀವವಾದ ಪರಿಣಾಮವೊಂದನ್ನು ಬೀರುತ್ತೆ. ಉನ್ನತ ಮಟ್ಟದ ವೈದ್ಯಕೀಯ ಸೌಲಭ್ಯಗಳು ಈ ಭಾಗದಲ್ಲಿ ಇಲ್ಲದೆ ಇರುವುದು ಅವರ ಮನ ಕಲಕುತ್ತದೆ. ಓರ್ವ ಶಾಸಕರಾಗಿದ್ದು ತಮಗೆ ಇಷ್ಟು ತೊಂದರೆಯಾಗ್ತಾ ಇದ್ರೆ ಇನ್ನು ಈ ಭಾಗದ ಸಾಮಾನ್ಯ ಜನರ ಪಾಡೇನು ಎಂಬ ಪ್ರಶ್ನೆ ಇವರ ಮನಸ್ಸಲ್ಲಿ ಮತ್ತೆ ಪ್ರತಿಧ್ವನಿಸುತ್ತದೆ. ತಮ್ಮ ತಂದೆಯವರು ಪಟ್ಟಂತಹ ನೋವನ್ನ ಈ ಭಾಗದ ಯಾವುದೇ ಜನರು ಪಡಬಾರದು ಎಂಬ ಉದ್ದೇಶದಿಂದ ಅವರು ಮುಂದೆ MBBS ನ ನಂತರ PGಯಲ್ಲಿ ಆರ್ಥೋಪೆಡಿಕ್ ಸರ್ಜರಿ ವಿಷಯವನ್ನ ಆಯ್ದುಕೊಳ್ಳುತ್ತಾರೆ. ಮುಂದೆ 2009ರಲ್ಲಿ ಇದೇ MRMC ಕಾಲೇಜಿನಿಂದ ತಮ್ಮ PGಯನ್ನು ಕಂಪ್ಲೀಟ್ ಮಾಡ್ತಾರೆ. ನಂತರ ಮುಂಬೈನ KM ಹಾಸ್ಪಿಟಲ್ನಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ನಂತರ ಲಂಡನ್ ತೆರಳಿದ ಇವರು UK ಫೆಲೋಶಿಪ್ ಅನ್ನು ಪ್ರೊಫೆಸರ್ ಆಂಡಿ ವಿಲಿಯಂ ಅವರ ಹತ್ರ ಕಂಪ್ಲೀಟ್ ಮಾಡ್ತಾರೆ. ನಂತರ ಭಾರತಕ್ಕೆ ಮರಳಿದ ಇವರು ತಮ್ಮ ಇಂಡಿಯನ್ ಫೆಲೋಶಿಪ್ ಅನ್ನು ಪ್ರೊಫೆಸರ್ ತೇಜಸ್ವಿ ಅವರ ಅಂಡರ್ ಮುಗಿಸುತ್ತಾರೆ. ಮುಂದೆ 2017 ಕಲಬುರಗಿಯ BTGH ಅಂದ್ರೆ ನಮ್ಮ ಪ್ರತಿಷ್ಠಿತ ಶ್ರೀ ಬಸವೇಶ್ವರ ಆಸ್ಪತ್ರೆಯ ಜಾಯಿಂಟ್ ರಿಪ್ಲೇಸ್ಮೆಂಟ್ ಹಾಗೂ ಸ್ಪೋರ್ಟ್ಸ್ ಮೆಡಿಸಿನ್ ನ ಸ್ಪೆಷಲಿಸ್ಟ್ ಆಗಿ ಸೇವೆ ಸಲ್ಲಿಸುತ್ತಾರೆ. ಹೀಗೆ ಪರಿಪಕ್ವತೆಯ ಹಾದಿಯಲ್ಲಿ ನಡೆದು ಬಂದ ಇವರು ಮುಂದೆ 2018ರಲ್ಲಿ ತಮ್ಮ ಕನಸಿನ ಕೂಸಾದ ಆದರ್ಶ್ ಆಸ್ಪತ್ರೆಯನ್ನ ಶುರು ಮಾಡ್ತಾರೆ. ಮುಂದೆ ನಡೆದದ್ದು ಇತಿಹಾಸ. ಅತ್ಯಾಧುನಿಕ ಉಪಕರಣಗಳೊಂದಿಗೆ ಎಲ್ಲಿಯೂ ಸಿಗದ ಸೇವೆಗಳನ್ನು ನಮ್ಮ ಕಲಬುರಗಿಯಲ್ಲೇ ಇವರು ಕೊಡತೊಡಗಿದರು. ಒಂದಾದ ನಂತರ ಒಂದು ಯಶಸ್ಸಿನ ಖಾತೆಗಳನ್ನ ಬರೀತಾ ಹೋದ್ರು. ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್, ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್, ಬೋತ್ ನೀ ಅಂಡ್ ಆಂಕಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್, ರಿವಿಷನ್ ಮಲ್ಟಿ ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್ ಹಾಗೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾರ್ಟಿಲೇಜ್ ಟ್ರೀಟ್ಮೆಂಟ್ ಆಗಿರತಕ್ಕಂತಹ ಆಸ್ಟಿಯೋಕಾಂಡ್ರಿಯಲ್ ಆಟೋಗ್ರಾಫ್ಟ್ ಟ್ರಾನ್ಸ್ಫರ್ ಸಿಸ್ಟಮ್ ಅನ್ನು ಸಹ ಇವರು ಮಾಡ್ತಾರೆ. ಇವರ ಈ ಪರಿಶ್ರಮದ ಫಲವಾಗಿ 5,000ಕ್ಕೂ ಹೆಚ್ಚಿನ ಜನ ಇಂದು ತಮ್ಮ ಕಾಲ್ ಮೇಲೆ ತಾವು ನಿಂತಿದ್ದಾರೆ. ಹೆಮ್ಮೆಯಿಂದ ಹಾಗೂ ಆತ್ಮವಿಶ್ವಾಸದಿಂದ ಬದುಕಿನಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ. ನಮ್ದು ಭರೋಸಾ ಡಾಕ್ಟರ್ ಅದರ ಎಕ್ದಮ್ 1 ನಂಬರ್ ಕೆಲಸ ಆಗ್ಯದ. ನಮ್ಮ ಮಗನಿಗೆ ಇವತ್ತು ಇಟ್ಟು ಚಂದ ಆಗ್ಯದ. 11 ಲಕ್ಷ ಬೆಳೆದ್ರು, ಅಪೋಲೋ 12 ಲಕ್ಷ ಬೆಳೆದ್ರು. ನಮ್ದು ಆಪರೇಷನ್ ಸಕ್ಸಸ್ಫುಲ್ ಆಗಿದೆ ಸರ್. ಗುಲ್ಬರ್ಗ ಅಲಕ್ಸರ್ ಹತ್ರ ಬಂದು ಆಲ್ಮೋಸ್ಟ್ ಈಗ 90% ಅವರು ಕ್ಯೂರ್ ಆಗಿದ್ದಾರೆ. ನಾವು ಯಾವ ತರ ಹೇಳಿದ್ದೀವಿ ನಾರ್ಮಲ್ ಆಗಿ अదే तर एक महिन्यानंतर त्यांनी चांगलं चालेल तर ते इथं येऊन दाखवू शकता असं खूप छान इलाज करतात त्यांनी. 2 ತಿಂಗಳ ರಿಸಲ್ಟ್ ಏನಾಗಪ್ಪ ಅಂದ್ರೆ ಚಪ್ಪಲ್ ಹೊಡ್ಲಿ ಕುಂದ್ರ ಬರ್ತದೆ. ಮಣಿಪಾಲಕ್ಕೆ ಹೋಗಿ ಮಣಿಪಾಲದಾಗ ಅದೇನು ಆಪರೇಷನ್ ಮಾಡಿದ್ರೆ ಅದೇನು ಸಕ್ಸಸ್ ಆಗಿಲ್ಲ. ಅದು ಇದು ನಮ್ಗೆ ಭಾಳ ಸಂತೋಷ ಆಗ್ಯದ. ಇದು ನಾವು ಎಲ್ಲಿ ಹೋದ್ರು ನಮ್ಗೆ ಅವ್ರ ಪುಣ್ಯ ಅವ್ರದ್ದು ಮಾಡಿ ಉಪಕಾರ ಎಂದು ಮೀರ್ಲಾರ್ದಂಗ ನಮ್ಗೆ ಮಾಡಿಟ್ರು. 15 ಲಕ್ಷ ಖರ್ಚಾದ್ರೂ ಅಲ್ಲಿ ನಮ್ಮ ಟ್ರಿಪ್ಪಿಗೆ ಬರಮಾರಿ ಆಗಿಲ್ಲ. ಅಲೋಕ್ ಪಾಟೀಲ್ ಡಾಕ್ಟರ್ ಬಳಿ ಬಂದು ಅವ್ರ ಕಡಿಮೆ ಖರ್ಚಿನಾಗ ನನಗೆ ಆರಾಮ್ ಮಾಡಿ ನನಗೆ ನಡಿಲಾಕ ಮೊದಲಿನ ಆರಾಮ್ ಮಾಡಿ ಕೊಟ್ಟಿದ್ದೆ. ಹೀಗೆ 5,000ಕ್ಕೂ ಹೆಚ್ಚು ಜನರಿಗೆ ಹಾಗೂ ಅವರ ಕುಟುಂಬಗಳಿಗೆ ದಾರಿ ದೀಪವಾಗಿರತಕ್ಕಂತಹ ತಮಗೆ ಇಂದು ವಿಶ್ವದ ಆರ್ಥೋಪೆಡಿಕ್ ದಿನದಂದು ನಾವು ಶುಭ ಹಾರೈಸುತ್ತೇವೆ.